ನಮಸ್ಕಾರ. ಸನಾತನ ಸೂತ್ರ ಚಾನೆಲ್ಗೆ ಸ್ವಾಗತ. ನಾವು ವಾಸಿಸುವ ಸ್ಥಳಕ್ಕೂ ನಮ್ಮ ಜೀವನದ ಯಶಸ್ಸಿಗೂ ಅವಿನಾಭಾವ ಸಂಬಂಧವಿದೆ. ಅದನ್ನೇ ತಿಳಿಸುವ ಶಾಸ್ತ್ರವೇ ವಾಸ್ತುಶಾಸ್ತ್ರ. ವಾಸ್ತು ಎಂದರೇನು, ಅದು ಹೇಗೆ ಹುಟ್ಟಿತು ಮತ್ತು ಇದರ ಮಹತ್ವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಾಸ್ತು ಎಂದರೇನು? ವಾಸ್ತು ಎಂಬುದು ಸಂಸ್ಕೃತ ಪದ. ಇದರರ್ಥ ವಾಸಿಸುವ ಸ್ಥಳ. ಇದು ಪ್ರಾಚೀನ ಭಾರತೀಯ ವಿಜ್ಞಾನವಾಗಿದ್ದು, ಮನೆ, ಕಟ್ಟಡ ನಿರ್ಮಾಣಕ್ಕೆ ನಿರ್ದಿಷ್ಟ ನಿಯಮಗಳನ್ನು ತಿಳಿಸುತ್ತದೆ. ನಮ್ಮ ಪ್ರಕೃತಿಯ ಶಕ್ತಿಗಳಾದ ಸೂರ್ಯ, ಗಾಳಿ, ನೀರು, ಭೂಮಿ ಮತ್ತು ಆಕಾಶದೊಂದಿಗೆ ಸಮತೋಲನ ಕಾಪಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ. ವಾಸ್ತು ಹುಟ್ಟಿದ್ದು ಹೇಗೆ? ವಾಸ್ತುಶಾಸ್ತ್ರವು ವೇದಗಳ ಕಾಲದಿಂದಲೂ ಬಂದಿದೆ. ಮತ್ಸ್ಯ ಪುರಾಣದ ಪ್ರಕಾರ ಒಮ್ಮೆ ವಾಸ್ತುಪುರುಷ ಎಂಬ ರಾಕ್ಷಸನು ಕಾಣಿಸಿಕೊಂಡನು. ಅವನ ಅಸಾಧಾರಣ ಶಕ್ತಿಯಿಂದ ಲೋಕಕ್ಕೆ ತೊಂದರೆಯಾದಾಗ ಬ್ರಹ್ಮನು ದೇವತೆಗಳೊಂದಿಗೆ ಸೇರಿ ಅವನನ್ನು ನೆಲಕ್ಕೆ ತಳ್ಳಿದನು. ಆಗ ವಾಸ್ತುಪುರುಷನು ಭೂಮಿಯ ಒಂದು ಭಾಗವಾಗಿ ಉಳಿದನು. ಅವನನ್ನೇ ಸ್ಮರಿಸಲು ಯಾವುದೇ ನಿರ್ಮಾಣಕ್ಕೂ ಮುನ್ನ ವಾಸ್ತುಪೂಜೆ ಮಾಡಲಾಗುತ್ತದೆ. ವಾಸ್ತುವಿನ ಮಹತ್ವ. ವಾಸ್ತು ಕೇವಲ ಕಟ್ಟಡದ ವಿನ್ಯಾಸವಲ್ಲ, ಇದು ನಮ್ಮ ಜೀವನದಲ್ಲಿ ಸಮೃದ್ಧಿ, ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಸರಿಯಾದ ವಾಸ್ತು ಇರುವ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿಯುತ್ತದೆ ಎಂಬುದು ನಂಬಿಕೆ. ಉಪಸಂಹಾರ. ವಾಸ್ತುಶಾಸ್ತ್ರವು ಪ್ರಾಚೀನ ಭಾರತದ ಅಮೂಲ್ಯ ಕೊಡುಗೆ. ನಿಮ್ಮ ಮನೆಗೆ ವಾಸ್ತು ಅನುಸಾರವಾಗಿ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ನೀವು ಉತ್ತಮ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಬಹುದು. ವಾಸ್ತುಶಾಸ್ತ್ರವು ಕೇವಲ ಕಟ್ಟಡಕ್ಕಲ್ಲ, ನಮ್ಮ ಜೀವನದ ಪ್ರತಿ ಹಂತದಲ್ಲೂ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಈ ಮಾಹಿತಿ ನಿಮಗೆ ಸಹಾಯಕವಾಯಿತು ಎಂದು ಭಾವಿಸುತ್ತೇನೆ. ಸನಾತನ ಸೂತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಶುಭವಾಗಲಿ.